ಹೆಲೋ PGCT ಆಸ್ಪಿರೆಂಟ್, ದಿಸ್ ಇಸ್ ಚೇತನ್. PGCT MBA MC ರಿಲೇಟೆಡ್ ಸುಮಾರಷ್ಟು ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಸಹ ಮತ್ತೆರಡು ಕ್ವಶನ್ಗಳನ್ನ ತಗೊಂಡಿದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಕ್ಸಾಮ್ ಅಷ್ಟರಲ್ಲಿ ಸುಮಾರಷ್ಟು ಟಾಪಿಕ್ಸ್ ಮೇಲೆ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಅದು ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಮೊದಲನೇ ಕ್ವಶನ್ ನೋಡೋಣ ಬನ್ನಿ. ಫಸ್ಟ್ ಕ್ವಶನ್ ರಿಲೇಟೆಡ್ ಟು ಟೈಮ್ ಅಂಡ್ ವರ್ಕ್ ಇದೆ. ಇದಕ್ಕೊಂದು ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಆ ನಂತರ ಕ್ವಶನ್ಸ್ ಹೋಗೋಣ ನೋಡಿ. ಸೊ ಈ ವರ್ಕ್ ಅನ್ನೋದು ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು ನಿಮಗೆ ಫಸ್ಟ್ ಥಿಂಗ್ ಗೊತ್ತಿರಬೇಕು. ಸೊ ಎಫಿಷಿಯನ್ಸಿ ಇಂಟು ಟೈಮ್ ದಟ್ ಗಿವ್ಸ್ ವರ್ಕ್ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಅರ್ಥ ಆಗುತ್ತೆ. ಎಫಿಷಿಯನ್ಸಿ ಅಂದ್ರೆ ಎಲ್ಲೋ ಒಂದ್ ಕಡೆ ಕೆಲಸ ನಡೀತಾ ಇರುತ್ತೆ, ಮನೆ ಕಟ್ಟೋ ಕೆಲಸ. ಅಲ್ಲಿ ಯಾರೋ ಒಬ್ಬ ಕೆಲ್ಸಗಾರ 2 bricks ನ ಕ್ಯಾರಿ ಮಾಡ್ತಾನೆ. 2 bricks ಅಂದ್ರೆ ಇಟ್ಟಿಗೆಗಳು. 2 bricks ಪರ್ ಮಿನಿಟ್ ನ ಅವ್ನು ಕ್ಯಾರಿ ಮಾಡ್ತಾನೆ, ತಗೊಂಡು ಹಾಕೋದೇ ಕೆಲಸ ಒಂದು. ಸೊ ಇವನು 10 ನಿಮಿಷ ಕೆಲಸ ಮಾಡ್ತಾನೆ ಟೈಮ್. ಟೋಟಲ್ ಎಷ್ಟು ಬ್ರಿಕ್ಸ್ ಕಲೆಕ್ಟ್ ಆಯ್ತು? 10 into 2 ದಟ್ ಇಸ್ 20 bricks ಕಲೆಕ್ಟ್ ಆಯ್ತು. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗತ್ತೆ ಅಂದ್ರೆ, ಅವನು ಪರ್ ಮಿನಿಟ್ ಏನು ಬ್ರಿಕ್ಸ್ ನ ಕ್ಯಾರಿ ಮಾಡ್ತಾನೆ ಅದು ಎಫಿಷಿಯನ್ಸಿ ಆಗತ್ತೆ. ಎಷ್ಟು ಟೈಮ್ ಕೆಲಸ ಮಾಡಿದಾನೆ ಅನ್ನೋದು ಟೈಮ್ ಆಗತ್ತೆ. ಇದರಿಂದ ಟೋಟಲ್ ಎಷ್ಟು ಬ್ರಿಕ್ಸ್ ಕಲೆಕ್ಟ್ ಆಗಿದೆ ಅನ್ನೋದು ವರ್ಕ್ ಆಗುತ್ತೆ. ಇನ್ನೊಬ್ಬ ಯಾರೋ 4 bricks ನ ಕ್ಯಾರಿ ಮಾಡ್ತಾನೆ, ಅದು ಅವನ ಎಫಿಷಿಯನ್ಸಿ. ಎಫಿಷಿಯನ್ಸಿ ಒಂದೇ ಇರಲ್ಲ, ವೇರಿ ಆಗತ್ತೆ. ಪರ್ ಮಿನಿಟ್ 4 bricks ನ ಕ್ಯಾರಿ ಮಾಡಿ ಇವನು 20 ನಿಮಿಷ ಕೆಲಸ ಮಾಡ್ತಾನೆ. ಆಗ ಟೋಟಲ್ ಎಷ್ಟು ಬ್ರಿಕ್ಸ್ ಕಲೆಕ್ಟ್ ಆಗುತ್ತೆ? 24 80 bricks ಕಲೆಕ್ಟ್ ಆಗುತ್ತೆ. ಸೊ ಇದು ನಿಮಗೆ ಬೇಸಿಕಲಿ ಗೊತ್ತಿರಬೇಕು. ಅಂದ್ರೆ ಎಫಿಷಿಯನ್ಸಿ ಅಂತ ಹೇಳಿದ್ರೆ ಯಾವಾಗ್ಲೂ ಮಿನಿಟ್ಸ್ ಅಲ್ಲೇ ಇರುತ್ತಾ ಅಂದ್ರೆ ನೆವರ್. ಇಟ್ ಡಿಪೆಂಡ್ಸ್ ಆನ್ ದ ವರ್ಕ್. ವರ್ಕ್ ಏನಾದ್ರೂ ಡೇಸ್ ಲೆಕ್ಕದಲ್ಲಿ ಇದ್ರೆ ಪರ್ ಡೇ ಏನ್ ಕೆಲಸ ಮಾಡ್ತಾನೆ ಅನ್ನೋದು ಕೌಂಟ್ ಮಾಡ್ಬೇಕಾಗತ್ತೆ. ಅಕಸ್ಮಾತ್ ವರ್ಕ್ ಏನಾದ್ರೂ ಅವರ್ಸ್ ಲೆಕ್ಕದಲ್ಲಿ ಇದ್ರೆ ಪರ್ ಅವರ್ ಏನ್ ಕೆಲಸ ಮಾಡ್ತಾನೆ ಅಂತ ನಾವು ಚೆಕ್ ಮಾಡ್ಬೇಕಾಗತ್ತೆ. ದಟ್ ಈಸ್ ಅಬೌಟ್ ಎಫಿಷಿಯನ್ಸಿ ಟೈಮ್. ಸೊ ನೆಕ್ಸ್ಟ್ ನಮ್ಗೆ ಇನ್ನೇನ್ ಗೊತ್ತಿರ್ಬೇಕಂದ್ರೆ ನೋಡಿ, ಎಫಿಷಿಯನ್ಸಿ ಇಂಟು ಟೈಮ್ ವರ್ಕ್ ಆದ್ರೆ ಟೈಮ್ ಬೇಕು ಅಂದ್ರೆ ವರ್ಕ್ ಅಪಾನ್ ಎಫಿಷಿಯನ್ಸಿ, ಎಫಿಷಿಯನ್ಸಿ ಬೇಕು ಅಂದ್ರೆ ವರ್ಕ್ ಅಪಾನ್ ಟೈಮ್. ಇದೇ ಇಕ್ವೇಶನ್ ಇಂದ ಡಿರೈವ್ ಆಗಿರುತ್ತೆ. ಇದಿಷ್ಟು ನಿಮಗೆ ಗೊತ್ತಿದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಗಳನ್ನ ಈಸಿಲಿ ಸಾಲ್ವ್ ಮಾಡಬಹುದು. ಐ ಮೂವ್ ಟು ಫಸ್ಟ್ ಪ್ರಾಬ್ಲಮ್. ನೋಡಿ ಈ ಕ್ವಶನ್. A can complete the work in 10 days, B can complete the same work in 12 days, and C can complete the same work in 15 days ಅಂತ ಹೇಳಿದ್ದಾರೆ. ಇಂಡಿವಿಜುವಲ್ ವರ್ಕ್ ಟೈಮ್ ನ ಕೊಟ್ಟಿದ್ದಾರೆ. ಸೊ ಬೇಸ್ಡ್ ಆನ್ ದೇರ್ ಎಫಿಷಿಯನ್ಸಿ ವರ್ಕ್ ನ ಪರ್ಫಾರ್ಮ್ ಮಾಡಿದ್ದಾರೆ. ನೋಡಿ, ಎ ಆದ್ರೆ 10 days ಅಲ್ಲಿ ಆ ವರ್ಕ್ ನ ಮುಗಿಸ್ತಾನೆ. ಬಿ ಆದ್ರೆ ಅದೇ ಕೆಲಸನ 12 days ಅಲ್ಲಿ ಮುಗಿಸ್ತಾರೆ. ಸಿ ಆದ್ರೆ ಅದೇ ವರ್ಕ್ ನ 15 days ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಎ ಯಾವ ಕೆಲಸ ಮಾಡಿದೋ ಬಿನೂ ಅದೇ ಕೆಲಸ ಮಾಡಿದೆ, ಸಿನೂ ಅದೇ ಕೆಲಸ ಮಾಡಿದೆ. ಸೊ ಅವ್ರ ಎಫಿಷಿಯನ್ಸಿ ಬೇರೆ ಬೇರೆ ಇರೋದ್ರಿಂದ ಟೈಮ್ ಕೂಡ ವೇರಿ ಆಗಿದೆ. ಯಾರು ಇಲ್ಲಿ ಎಫಿಷಿಯಂಟ್ ಅಂದ್ರೆ ಎ. ಯಾತಕ್ಕೆ ಅಂದ್ರೆ 10 ದಿವಸದಲ್ಲೇ ಕೆಲಸ ಮುಗಿಸಿದ್ದಾರೆ ಎ. ಸೊ ಕ್ವಶನ್ ಏನಂದ್ರೆ, ಇನ್ ಹೌ ಮೆನಿ ಡೇಸ್ ದ ವರ್ಕ್ ಕ್ಯಾನ್ ಬಿ ಕಂಪ್ಲೀಟೆಡ್ ವೆನ್ ಎ ಬಿ ಸಿ ವರ್ಕ್ ಟುಗೆದರ್. ಕ್ವಶನ್ ಇಸ್ ವೆರಿ ಸಿಂಪಲ್. 3 ಜನ ಒಟ್ಟಿಗೆ ಕೆಲಸ ಮಾಡಿದ್ರೆ, ಎ ಬಿ ಸಿ ಈ 3 ಜನ ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ಟೈಮ್ ಅಲ್ಲಿ ಆ ಕೆಲಸ ಮುಗಿಯುತ್ತೆ ಅಂತ ಟೋಟಲ್ ಆಡ್ ಮಾಡಂಗಿಲ್ಲ. ಸೊ ಇಲ್ಲಿ ನೋಡಿ, ಈಸಿಲಿ ಅನಲೈಸ್ ಮಾಡ್ಬೋದು. ವರ್ಕ್ ಕಾಮನ್ ಆಗಿದೆ. ಎ ಯಾವ ಕೆಲಸ ಮಾಡಿದಾರೋ ಬಿನೂ ಅದೇ ಕೆಲಸ ಮಾಡಿದ್ದಾರೆ, ಸಿನೂ ಅದೇ ಕೆಲಸ ಮಾಡಿದ್ದಾರೆ. ವರ್ಕ್ ಕಾಮನ್ ಆಗಿರೋದ್ರಿಂದ ಒಂದ್ ವರ್ಕ್ ನಾನೇ ಒಂದ್ ಫಿಕ್ಸ್ ಮಾಡ್ಕೋಬಹುದು. ಯಾಕಂದ್ರೆ ಅವ್ರು ಏನು ಕೊಟ್ಟಿಲ್ಲ, ಇಂಥದ್ದೇ ನಿರ್ದಿಷ್ಟವಾದ ಕೆಲಸ ಅಂತ ಅವ್ರು ಕೊಟ್ಟಿಲ್ಲ. ಕೊಟ್ಟಿಲ್ದೆ ಇರ್ಬೇಕಾದ್ರೆ ನಾನು ಏನ್ ಬೇಕಾದ್ರೂ ಫಿಕ್ಸ್ ಮಾಡ್ಬೋದು, 100 units, 200, 300, 400. ಬಟ್ ಏನ್ ಪ್ರಾಬ್ಲಮ್ ಆಗತ್ತೆ ಅಂದ್ರೆ, ಎಫಿಷಿಯನ್ಸಿ ಕನ್ವರ್ಟ್ ಮಾಡಿದ್ರೆ ಡೆಸಿಮಲ್ ಅಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ನೀವೇನ್ ಮಾಡಿ, ಈ ಟೈಮ್ ಕೊಟ್ಟಿದಾರಲ್ವಾ, ಇದು LCM ನಂಬರ್ನ ಬರ್ಕೊಳ್ಳಿ. ಸೊ ಆಗ ಎಫಿಷಿಯನ್ಸಿ ಕನ್ವರ್ಟ್ ಮಾಡಿದ್ರೆ ಡೆಸಿಮಲ್ ಅಲ್ಲಿ ಬರಲ್ಲ. ಏನೇನಿದೆ, 10, 12, 15 ಈ 3 ನಂಬರ್ ಇಂದ ಡಿವೈಡ್ ಆಗುವಂತ ಒಂದು ನಂಬರ್ LCM, ಲೀಸ್ಟ್ ಕಾಮನ್ ಮಲ್ಟಿಪಲ್. 2 ಇಂದ ಡಿವೈಡ್ ಮಾಡ್ತೀನಿ ನೋಡಿ, 2 5s, 2 6s, 15 ಹೋಗಲ್ಲ, ಹಾಗೆ ಬರೀತೀನಿ. ಅಗೈನ್ 2 ಟೇಬಲ್ ಅಲ್ಲಿ ಹೋಗುತ್ತೆ, 5 ಹೋಗಲ್ಲ, 2 3s, 15 ಕೂಡ ಹೋಗಲ್ಲ. 3 ಇಂದ ತಗೋತೀನಿ ನೋಡಿ, 5 ಹೋಗಲ್ಲ, 3 1s, 3 5s. ಅಗೈನ್ ಗೋಯಿಂಗ್ ವಿತ್ 5 ಟೇಬಲ್. ಸೊ 5 3s 15, 15 2s 30, 30 2s 60. LCM ಏನಾಗತ್ತೆ, 60 ಆಗತ್ತೆ. ಸೊ ಅಂದ್ರೆ ನಾನು ಏನ್ ಇಲ್ಲಿ ಬರೀತಾ ಇದ್ದೀನಿ ಅಂದ್ರೆ, ಟೋಟಲ್ ವರ್ಕ್ 60 units ಇರುತ್ತೆ ಅಂತ ಬರ್ಕೋತಾ ಇದ್ದೀನಿ. 60ನೇ ಇರುತ್ತೆ ಅಂತ ಬರ್ಕೋಬೇಕು ಅಂತ ಏನಿಲ್ಲ. ನೀವು 120ನಾದ್ರೂ ಬರ್ಕೋಬಹುದು, 180ನಾದ್ರೂ ಬರ್ಕೋಬಹುದು. ಈ 3 ನಂಬರ್ ಇಂದ ಡಿವೈಡ್ ಆಗ್ಬೇಕಾ ನಂಬರ್ ಅಷ್ಟೇ. ಕ್ಲಿಯರ್? ಸೊ ಈಗ ಎಫಿಷಿಯನ್ಸಿಗೆ ಕನ್ವರ್ಟ್ ಮಾಡ್ತೀನಿ. ಎಫಿಷಿಯನ್ಸಿ ಅಂದ್ರೆ ಒಂದು ದಿನದಲ್ಲಿ ಏನ್ ಕೆಲಸ ಮಾಡಿದೆ ಅದು. ಯಾಕಂದ್ರೆ ವರ್ಕ್ ಎಲ್ಲ ಡೇಸ್ ಲೆಕ್ಕದಲ್ಲಿದೆ. ಒಂದ್ ದಿನದಲ್ಲಿ ಏನ್ ಕೆಲಸ ಆಗತ್ತೆ ನೋಡಿ, 10 days ಅಲ್ಲಿ 60 units ಮುಗಿಸಿದ್ರೆ ಒಂದ್ ದಿವಸದಲ್ಲಿ 6
ದಟ್ ಈಸ್ ಕಾಲ್ಡ್ ಎಫಿಷಿಯನ್ಸಿನ ಬರ್ಕೊಂತಾ ಇದ್ದೀನಿ. ಸೊ ಅದೇ ರೀತಿ ಬಿ, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ 60/10 ಮಾಡಿ, ಯು ವಿಲ್ ಗೆಟ್ 6. 10 days ಅಲ್ಲಿ 60 ಯೂನಿಟ್ಸ್ ಮುಗಿಸ್ಬಿಡ್ತಾರೆ ಕೆಲಸ ಅಂದ್ರೆ ಒಂದ್ ದಿನದಲ್ಲಿ 6. ಅದೇ ರೀತಿ ಬಿ 12 days ಅಲ್ಲಿ 60 ಯೂನಿಟ್ಸ್ ಮುಗಿಸ್ತಾರೆ ಅಂದ್ರೆ ಒಂದ್ ದಿವಸದಲ್ಲಿ 5. ನೋಡಿ, 60 division 12 gives 5. ಅದೇ ರೀತಿ ಸಿ 15 ದಿವಸದಲ್ಲಿ 60 ಯೂನಿಟ್ಸ್ ಮುಗಿಸಿದ್ರೆ ಒಂದ್ ದಿವಸದಲ್ಲಿ 4. ಒಂದು ದಿನದಲ್ಲಿ ಏನ್ ಕೆಲಸ ಮಾಡ್ತಾರೆ ಅನ್ನೋದು ಎಫಿಷಿಯನ್ಸಿ. ಈಗ 3 ಜನ ಒಟ್ಟಿಗೆ ಕೆಲಸ ಮಾಡಿದ್ರೆ ಒಂದ್ ದಿನದಲ್ಲಿ ಎಷ್ಟು ಎಫಿಷಿಯನ್ಸಿ ಕಂಪ್ಲೀಟ್ ಆಗತ್ತೆ, ಎಷ್ಟು ಯೂನಿಟ್ಸ್ ಕಂಪ್ಲೀಟ್ ಆಗತ್ತೆ ಅಂದ್ರೆ 6 + 5 11, 11 + 4 15. 15 ಯೂನಿಟ್ಸ್ ಕಂಪ್ಲೀಟ್ ಆಗತ್ತೆ ಪರ್ ಡೇ. ಸೊ ಈಗ ಟೋಟಲ್ ಟೈಮ್ ಕಂಡುಹಿಡಿಬೇಕು. ಎಫಿಷಿಯನ್ಸಿ ಇಂಟು ಟೈಮ್ ದಟ್ ಈಸ್ ಈಕ್ವಲ್ಸ್ ಟು ವರ್ಕ್ ಅಂತ ನಾವು ಬೇಸಿಕಲಿ ಡಿಸ್ಕಸ್ ಮಾಡಿದೀವಿ. ಟೈಮ್ ಬೇಕು ಅಂತ ಹೇಳಿದ್ರೆ ವರ್ಕ್ ಅಪಾನ್ ಎಫಿಷಿಯನ್ಸಿ. ವರ್ಕ್ ಎಷ್ಟು ಅಂತ ಡಿಫೈನ್ ಮಾಡಿದ್ವಿ, 60 ಯೂನಿಟ್ಸ್ ಇದೆ. ಎಫಿಷಿಯನ್ಸಿ ಎಷ್ಟು, 3 ಜನದ ಎಫಿಷಿಯನ್ಸಿ 15 ಯೂನಿಟ್ಸ್ ಇದೆ. ಎಷ್ಟು ಟೈಮ್ ತಗೊಳತ್ತೆ, ಡಿವೈಡ್ ಮಾಡಿ 15 1 time, 15 4 times, ಅಂದ್ರೆ 4 days ಅಲ್ಲಿ ಆ ವರ್ಕ್ ಕಂಪ್ಲೀಟ್ ಆಗುತ್ತೆ 3 ಜನ ಕೆಲಸ ಮಾಡಿದ್ರೆ. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಈ ತರ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಈ ತರದ ಕ್ವಶನ್ಗಳನ್ನ ಸಾಲ್ವ್ ಮಾಡ್ಬೋದು. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ನೋಡಿ, ಇದು ಕೂಡ ಸಿಂಪಲ್ ಇದೆ ಕ್ವಶನ್, ಈಸಿಲಿ ಸಾಲ್ವ್ ಮಾಡ್ಬೋದು. 10 men 8 women can together complete a job in 5 days. 10 man ಪ್ಲಸ್ 8 women ಒಂದು ಜಾಬ್ನ 5 days ಅಲ್ಲಿ ಮುಗಿಸ್ತಾರೆ. ದೆನ್ ವಾಟ್ ಇಸ್ ದ ಕ್ವಶನ್? The work done by women is equals to the half of the work done by man. Women ಎಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ಮೆನ್ ಅಲ್ಲಿ ಅರ್ಧ ಕೆಲಸ ಮಾಡ್ತಾರೆ ಅಂತ. ಮೆನ್ ಏನಾದ್ರು 10 ಯೂನಿಟ್ ಕೆಲಸ ಮಾಡಿದ್ರೆ ವಿಮೆನ್ ಜಸ್ಟ್ 5 ಯೂನಿಟ್ಸ್ ಕೆಲಸ ಮಾಡಿರ್ತಾರೆ ಅಂತ ಅಷ್ಟೇ. ಸೊ ನೌ ದ ಕ್ವಶನ್ ಈಸ್ ಹೌ ಮೆನಿ ಡೇಸ್ ವಿಲ್ 4 men ಪ್ಲಸ್ 6 women ಕಂಪ್ಲೀಟ್ ದ ವರ್ಕ್ ಅಂತ ಕೇಳ್ತಿದ್ದಾರೆ. ಇವ್ರು ಆಲ್ರೆಡಿ 10 ಜನ ಮೆನ್ನು 8 ವುಮೆನ್ನು 5 ದಿನದಲ್ಲಿ ಆ ಕೆಲಸ ಮುಗಿಸಿದ್ದಾರೆ. ಕೆಲಸ ಯಾವ್ದು ಅಂತ ಹೇಳಿಲ್ಲ. ಅದೇ ಕೆಲಸನ 4 men 6 women ಏನಾದ್ರು ಕಂಪ್ಲೀಟ್ ಮಾಡೋದಿಕ್ ಹೋದ್ರೆ ಎಷ್ಟು ದಿವಸ ಆಗತ್ತೆ ಅಂತ. ಸೊ ವರ್ಕ್ ಇಲ್ಲಿ ಕೊಟ್ಟಿಲ್ಲ, ಫಸ್ಟ್ ಅದನ್ನ ನಾವು ಟೆಕ್ನಿಕಲಿ ಕಂಡಿಡ್ಕೊಳ್ಳೋಣ. ಶಾರ್ಟ್ ಟ್ರಿಕ್ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ ಈ ಪ್ರಾಬ್ಲಮ್ನ. ಸೊ ಏನಂದ್ರೆ ಈ ಪಾಯಿಂಟ್ ಕೊಟ್ಟಿದಾರಲ್ವಾ, ಈ ಪಾಯಿಂಟ್ ಇಂದ ನಾನು ಶಾರ್ಟ್ ಟ್ರಿಕ್ಗೆ ಕನ್ವರ್ಟ್ ಮಾಡ್ಬೋದು. ವಿಮೆನ್ ಈಸ್ ಹಾಫ್ ಆಫ್ ವರ್ಕ್ ಡನ್ ಬೈ ಮ್ಯಾನ್ ಅಂತ ಹೇಳಿದ್ದಾರೆ. ಈಗ ಮ್ಯಾನ್ ಏನಾದ್ರು 2 ಯೂನಿಟ್ಸ್ ಕೆಲಸ ಮಾಡಿದ್ರೆ ವಿಮೆನ್ ಎಷ್ಟು ಕೆಲಸ ಮಾಡ್ತಾರೆ ಅಂದ್ರೆ 1 ಯೂನಿಟ್. ಸೊ ನಾವು 2ನೇ ಬರ್ಕೋಬೇಕಂತ ಏನಿಲ್ಲ, ಇವ್ರು 10 ಬರ್ಕೊಂಡ್ರೆ ಅವ್ರು 5 ಬರ್ಕೋಬಹುದು, ಅಥವಾ ಇವ್ರು 1 ಅಂತ ಬರ್ಕೊಂಡ್ರೆ ಇವರು 0.5 ಆಗುತ್ತೆ. ಸೊ ಡೆಸಿಮಲ್ ಬಂದ್ರೆ ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ 2 ಮತ್ತೆ 1 ತಗೊಂಡಿದೀನಿ, ನೀವು ಯಾವ್ದು ಬೇಕಾದ್ರೂ ತಗೊಳ್ಳಿ. ಸೊ ಕೆಲಸ ಎಷ್ಟಿದೆ ಅಂತ ನೋಡೋಣ. 10 ಮ್ಯಾನ್ ಇದಾರೆ ಅಂದ್ರೆ ಎಫಿಷಿಯನ್ಸಿ ಎಷ್ಟಾಗ್ಬಿಡುತ್ತೆ? ಒಬ್ಬ ಮ್ಯಾನ್ದು 2 ಯೂನಿಟ್ಸ್ ಇದೆ ಅಂದ್ರೆ 2 × 10 ಪ್ಲಸ್ 1 ವುಮೆನ್ ಏನಿದೆ 1 × 8. ಸೊ ಎಷ್ಟಾಯ್ತು? ಇದು 20, ಇದು 8. ಸೊ 28 ಯೂನಿಟ್ಸ್ ಆಗುತ್ತೆ ಇವರಿಬ್ರದು. 28 ಯೂನಿಟ್ಸ್ 5 ದಿನದಲ್ಲಿ ಕೆಲಸ ಮಾಡಿದ್ದಾರೆ. 5 ದಿನ ಕೆಲಸ ಮಾಡಿದ್ದಾರೆ ಅಂದ್ರೆ ಟೋಟಲ್ ವರ್ಕ್ ಎಷ್ಟು? 28 ಯೂನಿಟ್ಸ್ ಪ್ರತಿದಿನ ಕೆಲಸ ಮಾಡ್ತಾರೆ ಅಂದ್ರೆ 5 ದಿವಸಕ್ಕೆ ಎಷ್ಟಾಯ್ತು? 28 × 5, 44 ಕ್ಯಾರಿ, ದಟ್ ಇಸ್ 10, 140. ಟೋಟಲ್ ಇವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ 140 ಯೂನಿಟ್ಸ್ ಅಂತ ಹೇಳ್ಬೋದು. ದಟ್ ಇಸ್ ಟೋಟಲ್ ವರ್ಕ್. ಸೊ ಈ ವರ್ಕ್ ಅನ್ನ ಇವರು ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಅಂತ ಇದೇ ರಿಲೇಷನ್ ಅನ್ನ ನಾನು ತಗೋಣ. ಮೆನ್ನು 2 ಯೂನಿಟ್ಸ್, ವಿಮೆನ್ 1 ಯೂನಿಟ್ ಕೆಲಸ ಮಾಡ್ತಾರೆ. ಇಲ್ಲಿ 4 ಜನ ಮೆನ್ ಇದ್ದಾರೆ ಅಂದ್ರೆ 4 × 2 ಪ್ಲಸ್ 6 ವಿಮೆನ್ ಇದ್ದಾರೆ ಅಂದ್ರೆ 6 × 1, ದಟ್ ಇಸ್ 8 ಪ್ಲಸ್ 6, ಟೋಟಲ್ 14 ಯೂನಿಟ್ಸ್ ಆಗುತ್ತೆ. ಇವರ ಎಫಿಷಿಯನ್ಸಿ 14 ಯೂನಿಟ್ಸ್ ಆಗುತ್ತೆ. ಕೆಲಸ ಇರೋದೆಷ್ಟು ಅಂದ್ರೆ 140. ಇವ್ರು ಮಾಡಿರೋ ಕೆಲಸ 140. ಅದನ್ನ ಎಷ್ಟು ಟೈಮ್ ತಗೋತಾರೆ ಅಂತ ಕಂಡುಹಿಡಿಬೇಕಷ್ಟೇ. ಸೊ ವರ್ಕ್ ಎಷ್ಟಿದೆ, ಟೈಮ್ ಕಂಡುಹಿಡಿಬೇಕು ಅಂದ್ರೆ ವರ್ಕ್ ಅಪಾನ್ ಎಫಿಷಿಯನ್ಸಿ. ಯಾಕಂದ್ರೆ ಈ ಎಫಿಷಿಯನ್ಸಿನಲ್ಲಿ ಹೇಳ್ಬೋದು ಎಫಿಷಿಯನ್ಸಿ ಇಂಟು ಟೈಮ್ ದಟ್ ಈಸ್ ಈಕ್ವಲ್ಸ್ ಟು ವರ್ಕ್. ಟೈಮ್ ಬೇಕು ಅಂದ್ರೆ ವರ್ಕ್ ಅಪಾನ್ ಎಫಿಷಿಯನ್ಸಿ. ವರ್ಕ್ ಇವ್ರು ಎಷ್ಟು ಮಾಡಿದ್ದಾರೆ ಅಂದ್ರೆ 140. ಇವ್ರು ಕೆಲಸ ಮಾಡಿರೋದು 140 ಅಂತ ಅನ್ಕೊಂಡ್ರೆ ಇವ್ರದ್ದು ಎಫಿಷಿಯನ್ಸಿ ಎಷ್ಟಿದೆ? 14 ಇದೆ. ಸೊ ಇವ್ರಾಗಿದ್ರೆ ಎಷ್ಟು ಟೈಮ್ ತಗೊಳ್ಳೋರು? ಡಿವೈಡ್ ಮಾಡಿ, ವಿಲ್ ಗೆಟ್ ಇಟ್. 14 1s 14 10s, time is equals to 10 days.
ಸೊ ಅದೇ ಕೆಲಸನ 10 days ಅಲ್ಲಿ ಮುಗಿಸ್ತಾರೆ. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೋಡಿ ಇಲ್ಲಿ 140 ಅನ್ನೋದು ವರ್ಕ್ ಅಷ್ಟೇ ಬರುತ್ತೆ ಅಂತ ಇಲ್ಲ, ನೀವೇನ್ ಬರ್ಕೋತೀರಾ, ಏನ್ ಕನ್ಸಿಡರ್ ಮಾಡ್ತೀರಾ, ಇಲ್ಲಿ ಮೆನ್ ಮತ್ತೆ ವಿಮೆನ್ ಎಫಿಷಿಯನ್ಸಿ ಅದ್ರ ಮೇಲೆ ವರ್ಕ್ ಜನರೇಟ್ ಆಗುತ್ತೆ. ಇಷ್ಟು ಜನದ್ದು ಇಷ್ಟು ವರ್ಕು ಇಷ್ಟು ಜನ ತಗೊಂಡ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ವೆರಿ ಸಿಂಪಲ್ ವೇನಲ್ಲಿ, ಜನರಲ್ ವೇನಲ್ಲಿ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ವಿಲ್ ಬಿ ವೆರಿ ಈಸಿ. ಈ ತರದ್ದು ಮತ್ತಷ್ಟು ಕ್ವಶನ್ಗಳನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ನಲ್ಲಿ ನಾನು ತಗೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.